ಪ್ರಿಯರಾದವರೇ, ಯೇಸು ಕ್ರಿಸ್ತನ ನಾಮದಲ್ಲಿ ನಾನು ನಿಮ್ಮನ್ನು ವಂದಿಸುತ್ತೇನೆ. ಯೇಸು ಕ್ರಿಸ್ತನೇ ಈ ದಿನದಲ್ಲಿ ನಿಮ್ಮನ್ನು ವಿಶೇಷವಾಗಿ ಆಶೀರ್ವಾದ ಮಾಡಲಿ. ಯಾವುದೋ ಒಂದು ಕಾರ್ಯ ನಿಮ್ಮನ್ನು ಬಾಧಿಸುತ್ತಾ ಇರಬಹುದು. ಒಂದು ಇರುಳಿನಲ್ಲಿ ನಿಂತಿರುವ ಹಾಗೆ, ಇರುಳಿನಲ್ಲಿ ನಿಂತು ತಡವರಿಸುತ್ತಾ ಇರುವ ರೀತಿಯಲ್ಲಿ ನಿಮ್ಮ ಜೀವಿತದ ಕೆಲ ಸಮಸ್ಯೆಗಳು ಕಂಗಾಲಾಗುವಂತೆ ಮಾಡುತ್ತಿರಬಹುದು. ಏನು ಮಾಡುವುದು? ಒಂದು ಇರುಳಿನಲ್ಲಿ ಇರುವ ಹಾಗೆ ಇದೆ. ಎಲ್ಲೆಡೆ ಇರುಳು ಆವರಿಸಿಕೊಂಡಿದೆ, ದಾರಿ ಕಾಣುತ್ತಿಲ್ಲ, ಮಾರ್ಗ ತೆರೆಯಲ್ಪಡುತ್ತಿಲ್ಲ ಎಂಬಂಥ ಪರಿಸ್ಥಿತಿಯಲ್ಲಿ ನೀವು ಇರಬಹುದು. ಈ ಸಮಸ್ಯೆಗೆ ಏನು ಅಂತ್ಯ? ಈ ಸಮಸ್ಯೆಗೆ ಎಲ್ಲಿಗೆ ಹೋಗುವುದು? ಯಾವ ಮಾರ್ಗವೂ ತೆರೆಯಲ್ಪಡುತ್ತಿಲ್ಲ. ಅಂದರೆ ಕಣ್ಣು ಕಟ್ಟಿ ಕಾಡಿನಲ್ಲಿ ಬಿಟ್ಟ ಹಾಗೆ ಎಂದು ಹೇಳುತ್ತಾರಲ್ಲ, ಕಣ್ಣನ್ನು ಕಟ್ಟಿದರೆ ಕತ್ತಲೆಯಲ್ಲಿರುವಂತೆ ಇರುತ್ತದೆ. ಪೂರ್ತಿ ಇರುಳಾಗಿದೆ, ಯಾವ ಮಾರ್ಗವೂ ಇಲ್ಲ, ಏನು ಕಾಣುತ್ತಾ ಇಲ್ಲ ಎಂಬಂತೆ ಇದ್ದೀರಾ? ಒಂದು ವೇಳೆ ಅದಕ್ಕೆ ಇದು ಕಾರಣವಾಗಿ ಇರಬಹುದು. ಯಾವುದೋ ಒಂದು ವಾಕ್ಯವನ್ನು ನೋಡಿರೆ, 1 ಯೋಹಾನ 2ನೇ ಅಧ್ಯಾಯ 10ನೇ ವಾಕ್ಯದಲ್ಲಿ, ತನ್ನ ಸಹೋದರನನ್ನು ಪ್ರೀತಿಸುವವನು ಬೆಳಕಿನಲ್ಲಿ ನೆಲೆಗೊಂಡಿದ್ದಾನೆ. ತನ್ನ ಸಹೋದರನನ್ನು ಪ್ರೀತಿಸುವವನು ಬೆಳಕಿನಲ್ಲಿ ನೆಲೆಗೊಂಡಿದ್ದಾನೆ. ಅದರ ಹಿಂದಿನ ವಾಕ್ಯದಲ್ಲಿ, ತನ್ನ ಸಹೋದರನನ್ನು ದ್ವೇಷಿಸುವವನು ಈವರೆಗೂ ಕತ್ತಲೆಯಲ್ಲಿದ್ದಾನೆ. ಕತ್ತಲೆ ಅಂದರೆ ಲೈಟೆಲ್ಲ ಆಫ್ ಮಾಡಿದರೆ ಕತ್ತಲೆ ಆಗುತ್ತದಲ್ಲ, ಅದಲ್ಲ, ಜೀವಿತವೇ ಕತ್ತಲೆ ಆಗಿದೆ. ಆ ರೀತಿ ಹೇಳುತ್ತಾರಲ್ಲ, ಸಹೋದರನನ್ನು ಹಾಗೆ ಮಾಡುವವನು ಕತ್ತಲೆಯಲ್ಲಿದ್ದಾನೆ, ಸಹೋದರನನ್ನು ಪ್ರೀತಿಸುವವನು ಬೆಳಕಿನಲ್ಲಿ ನೆಲೆಗೊಂಡಿದ್ದಾನೆ. ಬೆಳಕು ಬಂದ ಕೂಡಲೇ ಒಂದು ಧೈರ್ಯ ಬರುತ್ತದೆ, ಉತ್ಸಾಹ ಬರುತ್ತದೆ. ಹಾಗಾದರೆ ಇಂದು ನಿಮ್ಮ ಜೀವಿತ ಬೆಳಕಿನಲ್ಲಿ ಇದೆಯಾ, ಕತ್ತಲೆಯಲ್ಲಿ ಇದೆಯಾ? ಯೋಚಿಸಿ ನೋಡಿರಿ. ಅಂದರೆ ತನ್ನ ಸಹೋದರನನ್ನು ದ್ವೇಷಿಸುವವನು ಪ್ರೀತಿಸುವವನು, ಅದರಲ್ಲೇ ಆಶೀರ್ವಾದ ಇದೆ. ನೀವು ದ್ವೇಷಿಸಿದರೆ ಅಷ್ಟೇ, ಕತ್ತಲೆಯಲ್ಲಿ ಇದ್ದೀರಿ. ಪ್ರೀತಿಸಿದರೆ ಬೆಳಕಿನ ಮಕ್ಕಳಾಗಿ ಇದ್ದೀರಿ. ಸಹೋದರನು ಯಾರು? ನಿಮ್ಮ ಜೊತೆ ಒಡಹುಟ್ಟಿದವರು ಮಾತ್ರ ಸಹೋದರ ಅಲ್ಲ. ಕ್ರಿಸ್ತನಲ್ಲಿ ಸಹೋದರರು ನಿಮ್ಮ ಸಭೆಯಲ್ಲಿ ಇರುತ್ತಾರೆ ಅಲ್ಲವಾ? ಚರ್ಚ್ನಲ್ಲಿ ಇರುವಂಥವರು ನಿಮ್ಮ ಸಹೋದರರು. ಜೊತೆ ಕೆಲಸ ಮಾಡುವವರು, ಒಂದೇ ಬೀದಿಯಲ್ಲಿ ವಾಸ ಮಾಡುವಂಥವರು, ಒಂದೇ ಗ್ರಾಮದಲ್ಲಿರುವವರು, ಎಲ್ಲರೂ ಕೂಡ ನಮ್ಮ ಸಹೋದರರು. ಹಾಗೆ ಸ್ತ್ರೀಯರು ಸಹೋದರಿಯರು. ಯೋಚಿಸಿ ನೋಡಿರಿ. ನೀವು ಅವರನ್ನು ಪ್ರೀತಿಸಿ ಮಮತೆ ತೋರುವುದಾದರೆ ನೀವು ಬೆಳಕಿನಲ್ಲಿ ಇದ್ದೀರಿ ಎಂಬುದಾಗಿ ಅರ್ಥ. ಆದರೆ ದ್ವೇಷ, ಚರ್ಚ್ನಲ್ಲಿ ದ್ವೇಷ, ಬೀದಿಯಲ್ಲಿ ದ್ವೇಷ, ಇವರು ಇಷ್ಟ ಇಲ್ಲ, ಅವರು ಇಷ್ಟ ಇಲ್ಲ, ಅವರು ಹಿಡಿಸುವುದಿಲ್ಲ, ಇವರು ಹಿಡಿಸುವುದಿಲ್ಲ, ಈ ರೀತಿ ಮತ್ತೊಬ್ಬರನ್ನು ನೋಡಿ ಅವರು ಹಿಡಿಸುವುದಿಲ್ಲ ಎಂಬುದಾಗಿ ಹಾಗೆ ಮಾಡುವಂಥದ್ದು, ಪ್ರೀತಿ ತೋರಿಸುವುದೇ ಇಲ್ಲ. ದೇವರು ಹೇಳುತ್ತಾರೆ, ನನ್ನ ಮಗನೇ ಮಗಳೇ, ನೀನು ಕತ್ತಲೆಯಲ್ಲಿ ಇದ್ದೀಯಾ, ನಿನ್ನ ಜೀವಿತ ಬಾಧಿಸಲ್ಪಡುತ್ತದೆ. ಮುಂದೆ ಏನು ಮಾಡುವುದು, ಏನು ನಡೆಯುತ್ತದೆ, ಎಲ್ಲಿಗೆ ಹೋಗುವುದು ನಿನಗೆ ತಿಳಿಯುವುದಿಲ್ಲ. ಇರುಳು ಆವರಿಸಿಕೊಂಡಿದೆ. ನೀನು ಬೆಳಕಿನೊಳಗೆ ಬಾ. ನೀನು ಬೆಳಕಿಗೆ ಬಂದರೆ ಹಗಲಿನಂತೆ ಎಲ್ಲವೂ ಕೂಡ ನಿನಗೆ ಸ್ಪಷ್ಟವಾಗಿ ಕಾಣುತ್ತದೆ. ನೀನು ಈಸಿಯಾಗಿ ಸಂತೋಷವಾಗಿ ನಡೆದು ಮುಂದೆ ಸಾಗಬಹುದು. ಆ ಬೆಳಕಿನಲ್ಲಿ ಬರುವುದಕ್ಕಾಗಿ ಎಲ್ಲರನ್ನು ಪ್ರೀತಿಸಿ. ಯಾಕೆ ದ್ವೇಷಿಸುತ್ತೀಯಾ? ಯಾಕೆ ಕೊರತೆಯನ್ನೇ ಹೇಳುತ್ತಾ ಇದ್ದೀಯಾ? ಅವರಲ್ಲಿ ಯಾವುದೇ ಒಳ್ಳೆಯದು ಕೂಡ ಇಲ್ಲವಾ? ಅವರಲ್ಲಿರುವಂಥ ಪರಿಪೂರ್ಣ ಕಾರ್ಯಗಳನ್ನು ನೋಡು, ಅವರನ್ನು ಪ್ರೀತಿಸು, ಮಮತೆ ತೋರಿಸು. ಇದನ್ನೇ ಯೇಸು ಹೇಳುವುದು. ಅಂದರೆ ಹಾಗೆಯ ಮನೋಭಾವ ನಿಮ್ಮೊಳಗೆ ಇದ್ದರೆ ನಿಮ್ಮ ಜೀವಿತ ಬಾಧಿಸಲ್ಪಡುತ್ತದೆ, ಇರುಳು ಆವರಿಸಿಕೊಳ್ಳುತ್ತದೆ. ನಿಮ್ಮೊಳಗೆ ಪ್ರೀತಿ ಇದ್ದರೆ ಬೆಳಕು ನಿಮ್ಮನ್ನು ಆವರಿಸಿಕೊಳ್ಳುತ್ತದೆ. ಇದೆರಡರಲ್ಲಿ ಒಂದು. ನೀವೇ ಯೋಚಿಸಿ ನೋಡಿರಿ. ನೀವು ಕತ್ತಲೆಯಲ್ಲಿ ಇದ್ದೀರಾ, ಬೆಳಕಿನಲ್ಲಿ ಇದ್ದೀರಾ? ಅದನ್ನು ಸರಿ ಮಾಡೋದಕ್ಕೆ ನಿಮ್ಮನ್ನು ಒಪ್ಪಿಸಿ ಕೊಡಬೇಕಲ್ಲವ? ಇಂದು ದೇವರೇ, ನಾನು ಎಲ್ಲರನ್ನು ಪ್ರೀತಿಸಬೇಕು. ಯಾರನ್ನು ದ್ವೇಷಿಸುವುದು, ಅವರ ಮೇಲೆ ತಪ್ಪು ಹೇಳುವುದು, ಹಾಗೆ ಮಾಡುವುದು, ಇದೆಲ್ಲ ಇರಬಾರದು. ದೇವರೇ, ನಾನೆಲ್ಲರನ್ನು ಪ್ರೀತಿಸಬೇಕು. ಅವರಲ್ಲಿರುವಂಥ ಒಳ್ಳೆಯ ಸ್ವಭಾವಗಳು, ಒಳ್ಳೆಯ ಗುಣಗಳನ್ನು ಕಂಡು ಅವರನ್ನು ಪ್ರೀತಿಸಬೇಕು, ಮಾನಿಸಬೇಕು. ಅದಕ್ಕೆ ಸಹಾಯ ಮಾಡಿರಿ. ಇಂದಿನಿಂದ ನನ್ನ ಹೃದಯದಲ್ಲಿ ಆ ಬದಲಾವಣೆಯನ್ನು ಕೊಡಿರಿ ಎಂಬುದಾಗಿ ಕೇಳಿರಿ. ದೊಡ್ಡ ಆಶೀರ್ವಾದವಾದ ಬದಲಾವಣೆ ನಿಮ್ಮ ಜೀವಿತದಲ್ಲಿ ಉಂಟಾಗುವುದನ್ನು ನೀವು ಕಾಣುವಿರಿ. ಯಾಕೆಂದರೆ ಯೇಸು ಅದನ್ನೇ ನಮಗೆ ಶಿಲುಬೆಯಲ್ಲಿ ಕಲಿಸಿಕೊಟ್ಟನು. ತನ್ನನ್ನು ದ್ವೇಷಿಸಿದವರನ್ನು ಕೂಡ ಪ್ರೀತಿಸಿದನು. ಅವರನ್ನು ಅವಮಾನಪಡಿಸಿದವರನ್ನು ಕೂಡ ಪ್ರೀತಿಸಿ, ಕ್ಷಮಿಸಿ, ಅವರ ಮೇಲೆ ಮಮತೆ ಇಟ್ಟು ಕ್ಷಮಿಸಿದರಲ್ಲವಾ? ಹಾಗಾದರೆ ಯೇಸುವಿನ ಬಳಿ ಹೇಳಿರಿ, ದೇವರೇ, ನಾನು ನನ್ನ ಸಹೋದರಿಯರನ್ನು ದೇವರೇ ನಾನು ಪ್ರೀತಿಸಬೇಕು. ಯಾರ ಮೇಲೆ ಕೂಡ ತಪ್ಪನ್ನು ಹೊರಿಸಿ, ಕೊರತೆ ಹೇಳಿ, ಹಗೆತನ, ದ್ವೇಷಗಳನ್ನು ಹುಟ್ಟುಹಾಕಿಕೊಳ್ಳಬಾರದು. ನನ್ನ ಸ್ವಭಾವಗಳನ್ನು, ಗುಣಗಳನ್ನು ಬದಲಾಯಿಸಿ ನನ್ನೆಲ್ಲರ ಮೇಲೆ ಪ್ರೀತಿಯಿಂದ, ಮಮತೆಯಿಂದ, ಕಾಳಜಿಯಿಂದ ಇರಬೇಕು. ಸಹೋದರರಂತೆ, ಸಹೋದರಿಯರಂತೆ ಪ್ರೀತಿಸಬೇಕು. ಅದಕ್ಕೆ ನನಗೆ ಕೃಪೆ ಕೊಡಿರಿ. ನೀವು ನನ್ನ ಕತ್ತಲೆಯನ್ನೆಲ್ಲ ಬೆಳಕಾಗಿ ಬದಲಾಯಿಸುವುದಕ್ಕಾಗಿ ಸ್ತೋತ್ರ.
ಹಿಂದೆ ನಾನೊಂದು ಬೆಳಕನ್ನು ಕಾಣಲಿದ್ದೇನೆ, ಮುನ್ನಡೆಸುವಿಕೆಯನ್ನು ಕಾಣಲಿದ್ದೇನೆ. ನಾನದನ್ನು ನಂಬುತ್ತೇನೆ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ ತಂದೆಯೇ. ಆಮೇನ್, ಆಮೇನ್. ಜೀಸಸ್ ರಿಡೀಮ್ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಮತ್ತು ಬೆಲ್ ಬಟನ್ ಒತ್ತಿ. ಅನುದಿನ ಕಾರ್ಯಕ್ರಮದ ಮಾಹಿತಿ ಪಡೆಯಿರಿ.